ಈಗ ರಿಯಲ್ ಮ್ಯಾಟರ್ಗೆ ಬರೋಣ. ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್, ಕೋಯಾಗುಲೇಷನ್, ಫ್ಲೋಕುಲೇಷನ್, ಫಿಲ್ಟ್ರೇಷನ್ ಇವನ್ನ ನಾವು ಡೆಪ್ತ್ ನೋಡ್ಕೋಬೇಕು. ಇಂಟ್ರೊಡಕ್ಷನ್, ಟ್ರೀಟ್ಮೆಂಟ್ ಪ್ರೊಸೆಸ್, ಮೆಥಡ್ಸ್, ಕೋಯಾಗುಲೇಷನ್, ಫ್ಲೋಕುಲೇಷನ್, ಫಿಲ್ಟ್ರೇಷನ್. ಟ್ರೀಟ್ಮೆಂಟ್ ಪ್ರೊಸೆಸ್ ನೋಡಿದೆವು, ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಮೇನ್ಲಿ ಟು ಕಿಲ್ ದ ಪ್ಯಾಥೋಜೆನಿಕ್ ಜರ್ಮ್ಸ್, ಬ್ಯಾಕ್ಟೀರಿಯಾ, ವೈರಸ್ಗಳು ಯಾವ್ದು ಇರಬಾರ್ದು ನೀರೊಳಗೆ, ಅವನ್ನ ಆದಷ್ಟು ಅಲ್ಲೇ ಸಾಯಿಸ್ಬಿಡೋದು. ಅದ್ರ ಸಂಬಂಧ ವಾಟರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಟು ರಿಮೂವ್ ದ ಬ್ಯಾಡ್ ಸ್ಮೆಲ್ ಅಂಡ್ ಆರ್ಡರ್, ಟೇಸ್ಟ್ ಮತ್ತು ಆರ್ಡರ್ ಚೇಂಜ್ ಮಾಡ್ಲಿಕ್ಕೆ. ಟು ರಿಮೂವ್ ದ ಡಿಸಾಲ್ವ್ ಗ್ಯಾಸಸ್, ಕಲರ್ ಆಫ್ ದ ವಾಟರ್. ಓಕೆ, ಅದ್ರ ಸಂಬಂಧ ಟ್ರೀಟ್ಮೆಂಟ್ ಮಾಡ್ತೀವಿ. ಟು ಮೇಕ್ ವಾಟರ್ ಫಿಟ್ ಫಾರ್ ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಯೂಸಸ್, ಅದ್ರ ಸಂಬಂಧ ನೀರನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಟು ರಿಮೂವ್ ದ ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ ಮತ್ತು ಕೊಲಾಯ್ಡರ್ ಮ್ಯಾಟರ್ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಟು ರಿಮೂವ್ ದ ಹಾರ್ಡ್ನೆಸ್, ನೀರು ಸಾಬನ್ ಹತ್ತಂಗಿಲ್ಲ, ಅದ್ರ ಸಂಬಂಧ ಅದ್ರ ಹಾರ್ಡ್ನೆಸ್ ಕಡಿಮೆ ಮಾಡ್ಬೇಕು, ಅವಾಗ ನೀರಿಗೆ ಸಾಬನ್ ಹತ್ತದ. ಮೊದ್ಲಿಗೆ ರಾ ವಾಟರ್ ಕಲೆಕ್ಷನ್ ಮಾಡ್ಕೋತೀವಿ. ರಾ ವಾಟರ್ ಕಲೆಕ್ಷನ್ ಮಾಡ್ಕೊಂಡ ನೀರನ್ನ ಏನ್ ಮಾಡ್ತೀವಿ ನಾವು? ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಸ್ಟೆಪ್ನಾಗ ಏನಾಗ್ತದ, ನೀರು ಸ್ಕ್ರೀನಿಂಗ್ ಸ್ಟೆಪ್ನಾಗ ನೀರಿನೊಳಗೆ ಏನೇನು ಎಲಿಗಳು ಅದಾವಲ್ಲ, ಎಲಿಗಳು, ಫಿಶಸ್ಗಳು, ಮ್ಯೂಟ್ ಮಾಡ್ರಿ, ನೀರ್ನಾಗ ಏನೇನು ಫಿಶಸ್ ಎಲೆಗಳು ಅದಾವಲ್ಲ, ಅವು ಏನಾಗ್ತಾವು ಎಲ್ಲ ಜಾಳಿಗೆ ಒಳಗ ಕುಂಡಿರ್ತಾವ. ಅದಕ್ಕೆ ಏನಂತಾರ? ಸ್ಕ್ರೀನಿಂಗ್. ಇದು ಫಸ್ಟ್ ಸ್ಟೆಪ್. ಇದು ವಾಟರ್ ಟ್ರೀಟ್ಮೆಂಟ್ನಾಗ ಎಲೆಗಳು, ಕಸ ಕಡ್ಡಿ ಎಲ್ಲ ಕುಂಡ್ರೋದಕ್ಕೆ ಏನಂತಾರ? ಸ್ಕ್ರೀನಿಂಗ್ ಅಂತಾರ. ನೆಕ್ಸ್ಟ್ ಹಿಂಗೆ ಸ್ಕ್ರೀನಿಂಗು ಎಲ್ಲ ಕಸ ಕಡ್ಡಿ ಏನದ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಜಾಳಿಗೆ ಒಳಗ ಸಿಕ್ಕೋತ್ ಹೋಗ್ತದ, ಅವನ್ನೆಲ್ಲ ಹೊರಗ ತೆಗಿತಾರ. ನೆಕ್ಸ್ಟ್ ಸೆಡಿಮೆಂಟೇಶನ್ ಬರ್ತದ. ಹಿಂಗ ದೊಡ್ಡ ದೊಡ್ಡ ಟ್ಯಾಂಕ್ ಇರ್ತಾವು. ಓಕೆ, ಕಸ ಕಡ್ಡಿ ಸಿಗಂತೆ ಅವನ್ ಏನ್ ಮಾಡ್ತಾರ? ಅವನ್ನ ಸೆಡಿಮೆಂಟೇಶನ್ ಟ್ಯಾಂಕಿಗೆ ಬಿಡ್ತಾರ. ಇಷ್ಟು ದೊಡ್ಡ ಪ್ರಮಾಣ ದೊಡ್ಡ ಸೆಡಿಮೆಂಟೇಶನ್ ಆಗ ನೀರು ಸೆಟಲ್ ಆಗಕ್ ಬಿಡ್ತಾರ. 1-2 ದಿವಸ ಸೆಟಲ್ ಹಾಕಿ ಬಿಡ್ತಾರ. ಅವಾಗ ಏನಾಗ್ತದ, ಕೆಲವೊಂದು ಪಾರ್ಟಿಕಲ್ಗಳು ನೀರೊಳಗ ಸೆಟ್ಲ್ ಆಗಿಬಿಡ್ತಾವ. ಎಲ್ಲಿ? ಕೆಳಗಡೆ ಸೆಟ್ಲ್ ಆಗ್ತಾವ, ನೀರಿನ ಕೆಳಗಡೆ ಸೆಟ್ಲ್ ಆಗ್ತಾವು. ಯಾಕಂದ್ರ ಅದ್ರದ್ದು ಹೈಯರ್ ಸ್ಪೆಸಿಫಿಕ್ ಗ್ರಾವಿಟಿ ದನ್ ವಾಟರ್. ನೀರಿನಕ್ಕಿಂತ ಸ್ಪೆಸಿಫಿಕ್ ಗ್ರಾವಿಟಿ ಹೆಚ್ಚಿಗಿರ್ತದೆ. ಎದ್ರದ್ದು ಕಸದು ಅಥವಾ ಯಾವ್ದೋ ಇಂಪ್ಯೂರಿಟೀಸ್. ಅದ್ರ ಸಂಬಂಧ ಏನಾಗ್ತದ, ಅವು ಸಸ್ಪೆಂಡ್ ಆಗ್ತಾವ, ನೀರೊಳಗ ಸಸ್ಪೆಂಡ್ ಆಗ್ತಾವ ಅಥವಾ ಕೆಳಗಡೆ ಹೋಗ್ಕೊಂಡಿರ್ತಾವು. ಕೆಳಗಡೆ ಕೂತಿದ್ರು ಏನ್ ಮಾಡ್ತೀವಿ ನಾವು? ಬಾಟಮ್ ಒಂದು ವಾಲ್ ಇರ್ತದ, ಅದ್ರ ಮೂಲಕ ಅನ್ನೋದನ್ನ ಹೊರಗೆ ತೆಗಿತೀವಿ. ಏರಿಯೇಷನ್. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಏರಿಯೇಷನ್ ಮಾಡ್ತೀವಿ. ಏರಿಯೇಷನ್ ಅಂದ್ರೆ ಏನು? ಆಕ್ಸಿಜನ್ ಅನ್ನು ಪ್ರೊವೈಡ್ ಮಾಡೋದು ನೀರಿಗೆ. ನೀರೊಳಗ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗಿರ್ತದೆ. ಯಾಕಂದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಮಾಡ್ತಿರ್ದಿಲ್ಲ, ಅದ್ರ ಸಂಬಂಧ ಏನಾಗ್ತದ, ಆಕ್ಸಿಜನ್ ಲೆವೆಲ್ ಬಹುತೇಕ ಬಹಳ ಕಡಿಮೆ ಆಗಿರ್ತದ. ಅದ್ರ ಸಂಬಂಧ ಆರ್ಟಿಫಿಷಿಯಲಿ ಏನ್ ಮಾಡ್ತೀವಿ ನಾವು? ಏರಿಯೇಷನ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಏರಿಯೇಷನ್ ಅಂದ್ರೆ ಏನು? ಆರ್ಟಿಫಿಷಿಯಲಿ ಆಕ್ಸಿಜನ್ ಅನ್ನ ನೀರಿಗೆ ಪ್ರೊವೈಡ್ ಮಾಡ್ತೀವಿ. Dissolve oxygen into the water to remove the smell and taste, promote the helpful bacteria to grow, and precipitate nuisance metals like iron and manganese. ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟು ರಿಮೂವ್ ದ ಸ್ಮೆಲ್ ಕಡಿಮೆ ಮಾಡ್ಲಿಕ್ಕೆ ಕಂಪ್ಲೀಟ್ಲಿ, ಅಂಡ್ ಟೇಸ್ಟ್ ಅನ್ನು ಚೇಂಜ್ ಮಾಡ್ಲಿಕ್ಕೆ, ಮತ್ತು ಪ್ರಮೋಟ್ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ. ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವ. ಎಕ್ಸಾಂಪಲ್ ಲ್ಯಾಕ್ಟೋಬ್ಯಾಸಿಲಸ್. ಹಾಲು ಇದ್ದಿದ್ದು ಮೊಸರಾಗಲಿಕ್ಕೆ ಯಾವ್ದು ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತದ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತದ. ಅಂತ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತೀವಿ ನಾವು? ಅವನ್ನ ಹಂಗೆ ಬಿಟ್ಟು ಬಿಡ್ತೀವಿ ನೀರೊಳಗೆ. ಆದ್ರ ಡೇಂಜರ್ ಬ್ಯಾಕ್ಟೀರಿಯಾ ಇದ್ದಿದ್ದನ್ನ ಏನ್ ಮಾಡ್ತೀವಿ? ಅವನ್ನ ಆದಷ್ಟು ತೆಗೆದೊಗಿತೀವಿ. ಹಿಂಗೆ ಏರಿಯೇಟರ್ ಪ್ರೊವೈಡ್ ಮಾಡ್ತಾರೆ. ಇದು ನೀರು, ಇದು ಏರಿಯೇಟರ್. ಆರ್ಟಿಫಿಷಿಯಲ್ ಆಕ್ಸಿಜನ್ ಏರಿಯೇಟರ್ ಅಂದ್ರೆ ಒಂದು ಸಿಲಿಂಡರ್ ಇರ್ತದ, ಆ ಸಿಲಿಂಡರ್ ಮೂಲಕ ಆಕ್ಸಿಜನ್ ಪ್ರೊವೈಡ್ ಮಾಡ್ತಿರ್ತಾರೆ ಯೂಸಿಂಗ್ ನೋಸಲ್ಸ್. ಇದು ಏರಿಯೇಟರ್. ಇದು ಒಂದು ಪೈಪ್ ಲೈನ್ ಅದ, ಆ ಪೈಪ್ ಲೈನ್ ಮೂಲಕ ಏನ್ ಬರ್ತದ? ಆಕ್ಸಿಜನ್ ಬರ್ತದ. ಎರಡಕ್ಕೂ ಆಕ್ಸಿಜನ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಹಿಂಗ ಆರ್ಟಿಫಿಷಿಯಲಿ ಆಕ್ಸಿಜನ್ ಪ್ರೊವೈಡ್ ಮಾಡೋದ್ರಿಂದ ಏನಾಗ್ತದ? ನೀರಿಗೆ ಆಕ್ಸಿಜನ್ ಲೆವೆಲ್ ಸಿಗ್ತದ ನಮಗೆ. ಹಿಂಗಿರ್ತದೆ ಇದು ಸಿಸ್ಟಮ್. ಸ್ಕ್ರೀನಿಂಗು, ಟ್ರೇಸು, ಆ ಟ್ರೇಸ್ ಮೂಲಕ ಹಿಂಗ ಪೈಪ್ ಲೈನ್ ಮೂಲಕ ಎರಡು ಸೈಡ್ ಆಕ್ಸಿಜನ್ ಬಿಡ್ತೀವಿ ನೀರಾಗ. ಅದ್ರ ಸಂಬಂಧ ನೀರಿನ ವಾಟರ್ ಕಂಟೆಂಟ್ ಚೇಂಜ್ ಆಗ್ತದೆ, ಕಲರ್ ಚೇಂಜ್ ಆಗ್ತದೆ. ನೆಕ್ಸ್ಟ್ ಮೇಜರ್ ಕ್ಲೀನಪ್. ಮೇಜರ್ ಕ್ಲೀನಪ್ ಏನೇನ್ ಮಾಡ್ತೀವಪ್ಪ? ಕೋಯಾಗುಲೇಷನ್ ಅಂಡ್ ಫ್ಲೋಕುಲೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್, ಸಾಫ್ಟ್ನಿಂಗ್. ಇವು ಮೇಜರ್. ಕೋಯಾಗುಲೇಷನ್ ಅಂದ್ರೆ ಏನು? Coagulation causes the agglomeration and sedimentation of suspended solid particles through the addition of coagulating agent, usually aluminum sulfate and iron sulfate, to the raw water along with polymer to help from a block. Coagulation ಅಂದ್ರೆ coagulating agent ಅಂತ ಒಂದಿರ್ತದ. ಎಕ್ಸಾಂಪಲ್ ಅಲ್ಯೂಮಿನಿಯಂ ಸಲ್ಫೇಟ್. ಅಲ್ಯೂಮಿನಿಯಂ ಸಲ್ಫೇಟು ಮತ್ತು ಐರನ್ ಸಲ್ಫೇಟು ಇವು ಕೋಯಾಗುಲೇಟಿಂಗ್ ಏಜೆಂಟು. ಇವು ಏನ್ ಮಾಡ್ತಾವು? ನೀರೊಳಗ ಕುಡ್ಕೋತಾವು. ನೀರೊಳಗ ಕುಡ್ಕೊಂಡು ಏನ್ ಮಾಡ್ತಾವು? ಅದನ್ನ ಲಿಕ್ವಿಡ್ ಪಾರ್ಟಿಕಲ್ ಕನ್ವರ್ಟ್ ಮಾಡ್ತಾವ.
ಸಸ್ಪೆಂಡೆಡ್ ಸಾಲಿಡ್ ಪಾರ್ಟಿಕಲ್ ನ ಏನ್ ಮಾಡುತ್ತಾವು ಲಿಕ್ವಿಡ್ ಪಾರ್ಟಿಕಲ್ ಗೆ ಕನ್ವರ್ಟ್ ಮಾಡಿ ಫ್ಲಾಕ್ ಅಂತ ಕ್ರಿಯೇಟ್ ಆಗ್ತದೆ. ಫ್ಲಾಕ್ ಅಂದ್ರೆ ಏನು? ಇಂಪ್ಯೂರಿಟೀಸ್, ಟೋಟಲ್ ಕಾಂಬಿನೇಷನ್ ಆಫ್ ಇಂಪ್ಯೂರಿಟೀಸ್. ಅಗ್ಲಮರೇಷನ್ ಅಂದ್ರೆ ಏನು? ಮಿಕ್ಸ್ ಆಗುದು, ಕಂಟಿನ್ಯೂಸ್ಲಿ ಮಿಕ್ಸ್ ಆಗುದು. ಓಕೆ, ಕಂಟಿನ್ಯೂಸ್ಲಿ ಮಿಕ್ಸ್ ಆಗೋದಕ್ಕೆ ಏನಂತಾರ? ಫ್ಲಾಕ್ ಅಂತಾರ, ಅಥವಾ ಅಗ್ಲಮರೇಷನ್ ಅಂತಾರ. ಅಗ್ಲಮರೇಷನ್ ಅಂದ್ರೆ ಏನು? ಎ ಮಾಸ್ ಆರ್ ಕಲೆಕ್ಷನ್ ಆಫ್ ಥಿಂಗ್ಸ್ ಅಂಡ್ ಅಸೆಂಬ್ಲೇಜ್. ಕೊಲೈಡಲ್ ಏಜೆಂಟು ಮತ್ತು ವಾಟರು ಎರಡು ಮಿಕ್ಸ್ ಆಗೋದಕ್ಕೆ ಏನಂತಾರ? ಅಗ್ಲಮರೇಷನ್ ಅಂತಾರ. ಓಕೆ, ಮಿಕ್ಸ್ ಆಗೋದಕ್ಕೆ. ಫ್ಲಾಕ್ ಅಂದ್ರೆ ಏನು? ಎಲ್ಲ ಟೆಕ್ನಿಕಲ್ ಟರ್ಮ್ ಬಹಳ ಬರ್ತಾ ಇದಾರೆ. ಫ್ಲಾಕ್ ಮೀನಿಂಗ್ a loosely clumped mass of particles. Yes, ಫ್ಲಾಕ್ ಅಂದ್ರೆ ಲೂಸ್ಲಿ ಕ್ಲಂಪ್ಡ್ ಮಾಸ್ ಆಫ್ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ ಲೂಸ್ಲಿ ಒಂದಕ್ಕೊಂದು ಅಟ್ಯಾಚ್ ಆಗಿರ್ತಾವ, ಅದಕ್ಕೆ ಏನಂತಾರ? ಫ್ಲಾಕ್ ಅಂತಾರ. ಇಟ್ ಕಾಸಸ್ ಅಗ್ಲಮರೇಷನ್ ಅಂದ್ರೆ ಎಲ್ಲ ಮಿಕ್ಸ್ ಆಗಿಬಿಡ್ತದ. ಯಾವುದು? ಅಲ್ಯೂಮಿನಿಯಂ ಸಲ್ಫೇಟ್ ಅಂಡ್ ಐರನ್ ಸಲ್ಫೇಟ್, ApSO4 ಮತ್ತು AlSO4 ಎಲ್ಲ ಎದ್ರಾಗ ಮಿಕ್ಸ್ ಆಗ್ತಾವ? ನೀರಾಗ ಮಿಕ್ಸ್ ಆಗ್ತಾವ. ಮಿಕ್ಸ್ ಆಗಿ ಏನಾಗ್ತಾವ? ಆ ರಾ ವಾಟರ್ ನ ಎಲ್ಲ ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಕ್ರಿಯೇಟ್ ಮಾಡೋದು, ಅದಕ್ಕೆ ಏನಂತಾರ? ಫ್ಲಾಕ್. ಇಟ್ ಈಸ್ ಲೂಸ್ಲಿ ಅಟ್ಯಾಚ್ಡ್ ಇಂಪ್ಯೂರಿಟೀಸ್. ನೆಕ್ಸ್ಟ್ ಸ್ಟೆಪ್ ಫಿಲ್ಟ್ರೇಷನ್ ಹೋಗ್ತದ. ಇಲ್ಲಿ ಏನ್ ಮಾಡ್ತೀವಿ ನಾವು? ಮೈಕ್ರೋ ಆರ್ಗ್ಯಾನಿಸಮ್ ಮತ್ತು ಕೊಲೈಡಲ್ ಮ್ಯಾಟರ್ ನ ರಿಮೂವ್ ಮಾಡ್ತೀವಿ. ಕೊಲೈಡಲ್ ಮ್ಯಾಟರ್ ಅಂದ್ರೆ ಏನಂದ್ರೆ ಪಾರ್ಟಿಕಲ್ ಸೈಜು 10⁻⁻⁴ to 10⁻⁻⁶ ಇರ್ತದ. ಆ ಪಾರ್ಟಿಕಲ್ ಸೈಜ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು? ಫಿಲ್ಟ್ರೇಷನ್ ಮಾಡ್ತೀವಿ. ನೆಕ್ಸ್ಟ್ ಇದಾಗಂತ ಏನಾಗ್ತದ? ಡಿಸ್ಇನ್ಫೆಕ್ಷನ್ ಆಗ್ತದ. ಡಿಸ್ಇನ್ಫೆಕ್ಷನ್ ಅಂದ್ರೆ ಪ್ರೀಕೊಲಿನೇಷನ್ ಅಂಡ್ ಡಿಕ್ಲೋರಿನೇಷನ್. ಪ್ರೀಕೊಲೋರಿನೇಷನ್ ಅಂದ್ರೆ ಕ್ಲೋರಿನ್ ಆಡ್ ಮಾಡೋಕ್ಕಿಂತ ಮುಂಚೆ ಪ್ರೀಕೊಲೋರಿನೇಷನ್. ಡಿಕ್ಲೋರಿನೇಷನ್ ಕ್ಲೋರಿನ್ ರಿಮೂವ್ ಮಾಡೋದು. ಮೊದಲ ಕ್ಲೋರಿನ್ ನೀರಿಗೆ ಆಡ್ ಮಾಡ್ತೀವಿ. ಅದು ಏನ್ ಮಾಡ್ತದ ಅಂದ್ರ ಕೆಲವೊಂದು ಆಲ್ಗೆ ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾನ ಕೊಲ್ತದ, ನೀರಾಗೆ ಕೊಲ್ತದ. ಕೊಲ್ಲಂತ ಏನ್ ಮಾಡ್ತೀವಿ? ಅದನ್ನ ಕ್ಲೋರಿನ್ ಅನ್ನ ಆಮೇಲೆ ರಿಮೂವ್ ಮಾಡ್ತೀವಿ. ಫಸ್ಟಿಗೆ ನೀವು ಕ್ಲೋರಿನ್ ಆಡ್ ಮಾಡ್ತೀವಿ, ಆಮೇಲೆ ಕ್ಲೋರಿನ್ ರಿಮೂವ್ ಮಾಡ್ತೀವಿ. ಯಾಕಂದ್ರೆ ಕ್ಲೋರಿನ್ ಹೆಚ್ಚಾದ್ರೆ ಏನಾಗ್ತದ? ಸೈಡ್ ಎಫೆಕ್ಟ್ ಆಗ್ತದೆ ಮನುಷ್ಯರಿಗೆ. ಸೈಡ್ ಎಫೆಕ್ಟ್ ಆಗ್ತದ, ಡಿಸೆಂಟ್ರಿ ಅಥವಾ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತದೆ ಮನುಷ್ಯರಿಗೆ. ಅದ್ರ ಸಂಬಂಧ ಕ್ಲೋರಿನ್ ಅನ್ನ ಮೊದಲಿಗೆ ಆಡ್ ಮಾಡ್ತೀವಿ, ಅದಕ್ಕೆ ಅಂತಾರೆ ಪ್ರೀ ಕ್ಲೋರಿನೇಷನ್. ಆಮೇಲೆ ಅದನ್ನ ಕ್ಲೋರಿನ್ ಬ್ಯಾಕ್ಟೀರಿಯಾನ ಸಾಯಿಸ್ತದ. ಬ್ಯಾಕ್ಟೀರಿಯಾ ಸಾಯಿಸ್ ಅಂತ ಏನಾಗ್ತದ? ಇಟ್ ಕ್ಲಾಗ್ ದ ವಾಟರ್ ಫಿಲ್ಟರ್ಸ್ ಅಂಡ್ ಆಲ್ಸೋ ಕಿಲ್ಸ್ ಮಚ್ ಆಫ್ ದ ರಿಮೈನಿಂಗ್ ಅನ್ಪ್ರೊಟೆಕ್ಟೆಡ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏನೇನ್ ಉಳಿದವಲ್ಲ ಅವನ್ನೆಲ್ಲ ಸಾಯಿಸ್ ಬಿಡ್ತದ. ಸಾಯಿಸಂತ ಏನ್ ಮಾಡ್ತೀವಿ? ಕ್ಲೋರಿನ್ ಅನ್ನ ರಿಮೂವ್ ಮಾಡ್ತೀವಿ. ಆ ಪ್ರೊಸೆಸ್ಗೆ ಏನಂತಾರ? ಪ್ರೀ ಕ್ಲೋರಿನೇಷನ್, ಡಿಕ್ಲೋರಿನೇಷನ್ ಮತ್ತು ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಅಂತ ಬರ್ತದೆ ಎನ್ವೈರನ್ಮೆಂಟಲ್. ಓಕೆ, ಸಾಫ್ಟ್ನಿಂಗ್. ಸಾಫ್ಟ್ನಿಂಗ್ ಅಂದ್ರೆ ನೀರಿಂದು ಹಾರ್ಡ್ನೆಸ್ ಹೆಚ್ಚಿಗೆ ಆಗಿರ್ತದ, ಅದನ್ನ ನಾವು ಸಾಫ್ಟ್ ಮಾಡ್ತೀವಿ. ಅಂದ್ರೆ ಅದರದ್ದು ಪಾರ್ಟಿಕಲ್ ಅನ್ನ ಆದಷ್ಟು ಕಡಿಮೆ ಮಾಡ್ತೀವಿ. ಕಡಿಮೆ ಮಾಡಿ ಅದನ್ನ ಏನ್ ಮಾಡ್ತೀವಿ? ಸಾಫ್ಟ್ ಮಾಡ್ತೀವಿ ಯೂಸ್ ಮಾಡ್ಲಿಕ್ಕೆ. coagulation and flocculation, removal of colloidal substance from the water. Colloidal matter ಏನೇನದಾವಲ್ಲ ಅವನ್ನೆಲ್ಲ ಒಂದೊಂದಾಗಿ ನೀವು ರಿಮೂವ್ ಮಾಡ್ತೀವಿ. ಪಾರ್ಟಿಕಲ್ ಸೈಜ್ 10⁻⁴ to 10⁻⁶ ಸೈಜ್ ನಾಗ ಇರ್ತದ. ಅವು ಕಣ್ಣಿಗೆ ಕಾಣಿಸಂಗಿಲ್ಲ, ಅವನ್ನೆಲ್ಲ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿ ರಿಮೂವ್ ಮಾಡ್ತಾರೆ. ಪೋರ್ಟೇಬಲ್ ವಾಟರ್ ರಿಕ್ವೈರ್ಮೆಂಟ್ಸ್, ಹೆಲ್ತ್, ಎಸ್ಥೆಟಿಕ್ಸ್, ಎಕನಾಮಿಕ್. ನೀರು ಕುಡಿಲಿಕ್ಕೆ ಯೋಗ್ಯ ಯಾವಾಗ ಅಂತಾರ ಅಂದ್ರೆ ಅದು ಹೆಲ್ತ್ಗೆ ಏನು ಪ್ರಾಬ್ಲಮ್ ಮಾಡಬಾರ್ದು. ಎಸ್ಥೆಟಿಕ್ ನೋಡ್ಲಿಕ್ಕೆ ಕರೆಕ್ಟ್ ಕಾಣಿಸ್ತಿರ್ಬೇಕು ನೀರಿನ ಕಲರ್. ಆಮೇಲೆ ಇಟ್ ಇಸ್ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೋಬೇಕಾಗ್ತದೆ. ಇಲ್ಲಿ ಕೊಟ್ಟಾರ ಕೊಲೈಡ್ ಸೈಜ್ ಎಷ್ಟು ಇರ್ತದ ಅಂತ. ಪಾರ್ಟಿಕಲ್ ಡಯಾಮೀಟರ್ mm, 10 mm ಸೈಜ್ ಇರ್ತಾರ, ಅದಕ್ಕೆ ಏನಂತಾರ? ಪೆಬಲ್ ಅಂತಾರ. PBBL ಪೆಬಲ್ ಒಂದು ಸ್ಟೋನ್ ಇರ್ತದ, ಅದು ಕಲ್ಲು. ನೆಕ್ಸ್ಟ್ 0.1 ಡಯಾಮೀಟರ್ mm ಕೋರ್ ಸ್ಯಾಂಡ್. ಸೆಟ್ಲಿಂಗ್ ವೆಲಾಸಿಟಿ 0.323 ಮೀಟರ್ ಪರ್ ಸೆಕೆಂಡ್. ಇವು ಸೆಟ್ಲಿಂಗ್ ವೆಲಾಸಿಟಿ ಅಂದ್ರೆ ನೀರೊಳಗೆ ಸೆಟ್ಲ್ ಆಗಕ್ಕೆ ಎಷ್ಟು ಟೈಮ್ ತಗೋತಂತ. 0.1 mm ಫೈನ್ ಸ್ಯಾಂಡ್. ಫೈನ್ ಸ್ಯಾಂಡ್ ಅಂದ್ರೆ ಗೊತ್ತದ ನಿಮ್ಗೆ? ಉಸುಕು. 1 × 10⁻² ಮೀಟರ್ ಪರ್ ಸೆಕೆಂಡ್ ಅಥವಾ 0.6 ಮೀಟರ್ ಪರ್ ಮಿನಿಟ್ ಸೆಟ್ಲಿಂಗ್ ವೆಲಾಸಿಟಿ. 0.6 1 ಮಿನಿಟಿಗೆ 0.6 ಮೀಟರ್ ಸೆಟ್ಲ್ ಆಗ್ತದೆ. ನೆಕ್ಸ್ಟ್ ಸಿಲ್ಟ್. ಸಿಲ್ಟ್ ಅನ್ನೋದು ಒಂದು ಇಂಪ್ಯೂರಿಟೀಸ್, ಮಣ್ಣು ಅಂತಾನೆ ತಿಳ್ಕೊಬಹುದು. 0.01 ಅದಕ್ಕೂ 8.6 ಮೀಟರ್ ಪರ್ ಡೇ ಅಂದ್ರೆ ಬಹಳ ಲೇಟ್ ಆಗ್ತದೆ ಇದು ಸೆಟ್ಲ್ ಆಗ. ನೆಕ್ಸ್ಟ್ ಲಾರ್ಜ್ ಕೊಲೈಡ್, ಸ್ಮಾಲ್ ಕೊಲೈಡ್. ಸೈಜ್ ಎಷ್ಟು ಇರ್ತಾವಪ್ಪ? 0.001 ಅಂದ್ರ 1 × 10⁻³ ಅದಕ್ಕೆ ಏನಂತಾರ? ಲಾರ್ಜ್ ಕೊಲೈಡ್ ಅಂತಾರ. ಇದು 0.3 ಮೀಟರ್ ಪರ್ ಇಯರ್, ಒಂದು ವರ್ಷಕ್ಕೆ ಸೆಟ್ಲ್ ಆಗ್ತದೆ ಕೊಲೈಡಲ್ ಪಾರ್ಟಿಕಲ್ಸ್.
ಅಷ್ಟು ಲೇಟ್ ಸೆಟ್ಲ್ ಆಗ್ತದೆ. ಆಮೇಲೆ ಸ್ಮಾಲ್ ಕೊಲೈಡ್ ಎಷ್ಟು ಇರ್ತದೆ ಅಂದ್ರೆ 1 2 3 4 5 zeros 6 zeros 1 into 10⁻⁻⁶. ಅದಕ್ಕೆ ಏನಂತಾರ ಸ್ಮಾಲ್ ಕೊಲೈಡ್ 3 ಮೀಟರ್ ಪರ್ ಮಿಲಿಯನ್ ಇಯರ್. ಒಂದ್ ವರ್ಷಕ್ಕೆ ಬರೀ 3 ಮೀಟರ್ ಸೆಟಲ್ ಆಗ್ತದೆ. ಎಲ್ಲಿ? ಸೆಡಿಮೆಂಟೇಶನ್ ಟ್ಯಾಂಕ್ನಾಗ ಸೆಟಲ್ ಆಗ್ತದೆ. ಓಕೆ, ಪ್ಲೇನ್ ಸೆಡಿಮೆಂಟೇಶನ್ ಇಸ್ ನಾಟ್ ಎಫಿಷಿಯಂಟ್ ಫಾರ್ ಪಾರ್ಟಿಕಲ್ ಲೆಸ್ ದನ್ 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ನೀರಿನ ಪಾರ್ಟಿಕಲ್ ಇದಕ್ಕಿಂತ ಕಡಿಮೆ ಇದ್ರೆ ಸೆಟ್ಲ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಎಷ್ಟು? 50 into 10⁻⁶ ಮೀಟರ್ ಇದ್ರೆ ಆ ಪಾರ್ಟಿಕಲ್ಗಳು ಸೆಲೆಕ್ಟ್ ಆಗಂಗಿಲ್ಲ, ಅಂದ್ರೆ ಸೆಟಲ್ ಆಗಂಗಿಲ್ಲ. ಓಕೆ, next, theory of coagulation. Coagulation is the destabilization of colloids by addition of chemicals that neutralize the negative charges. Coagulant ಅಂದ್ರೆ ನಾ ಹೇಳಿದಂಗ ಅಲ್ಯೂಮಿನಿಯಂ ಅಥವಾ ಐರನ್ ಇವನ್ನ ಆಡ್ ಮಾಡ್ತೀವಿ. ಆ ಆಡ್ ಮಾಡೋದ್ರಿಂದ ಏನಾಗ್ತದ, ಆ ಪಾರ್ಟಿಕಲ್ಗಳು ಎಲ್ಲ ಮಿಕ್ಸ್ ಆಗ್ತಾವು. ಮಿಕ್ಸ್ ಆಗಿ ಏನಾಗ್ತಾವ, ನೆಕ್ಸ್ಟ್ ಸ್ಟೆಪ್ನಾಗ ಕೆಮಿಕಲ್ ಪ್ರೊಸೆಸ್ನಾಗ ಅವೆಲ್ಲ ರಿಮೂವ್ ಆಗ್ತಾವ. ಅಥವಾ ಇಟ್ ನ್ಯೂಟ್ರಲೈಸ್ ದ ನೆಗೆಟಿವ್ ಚಾರ್ಜಸ್. ಇವು ಪಾಸಿಟಿವ್ ಚಾರ್ಜ್ ಅದಾವು. ಯಾವ? ಅಲ್ಯೂಮಿನಿಯಂ ಐರನ್ ಪಾಸಿಟಿವ್ ಚಾರ್ಜ್ ಅದಾವು. ಇಂಪ್ಯೂರಿಟೀಸ್ ಏನಿರ್ತಾವ ನೆಗೆಟಿವ್ ಇರ್ತಾವು. ಪಾಸಿಟಿವ್ ನೆಗೆಟಿವ್ ಕೂಡಿ ಏನಾಗ್ತದ, ಎಲ್ಲ ನ್ಯೂಟ್ರಲ್ ಆಗ್ತದ, ಏನು ಇಲ್ದಂಗ ಆಗ್ತದ. ಓಕೆ, ಇಟ್ ಇಸ್ ಎ ಕೆಮಿಕಲ್ ಪ್ರೊಸೆಸ್. ಕೋಯಾಗುಲೇಷನ್ ಇಸ್ ಕೆಮಿಕಲ್ ಪ್ರೊಸೆಸ್. ಅಲ್ಯೂಮಿನಿಯಂ ಮತ್ತು ಐರನ್ ಸಲ್ಫೇಟ್ ಅನ್ನ ಆಡ್ ಮಾಡ್ತಾರ. ಅವು ಏನ್ ಮಾಡ್ತಾವು, ಬ್ಯಾಕ್ಟೀರಿಯಾ ಮತ್ತೆ ಏನೇನು ಇಂಪ್ಯೂರಿಟೀಸ್ ಇರ್ತಾವಲ್ಲ ಅವನ್ನ ನೆಗೆಟಿವ್ ಚಾರ್ಜ್ ಆಗಿ ಮಾಡ್ತಾವು. ಹಂಗಾಗಿ ಅವು ನ್ಯೂಟ್ರಲ್ ಆಗ್ತವೆ. ಕೋಯಾಗುಲೇಟಿಂಗ್ ಪವರ್ Na+1 Mg+2 30. ಅಲ್ಯೂಮಿನಿಯಂ ಗ್ರೇಟರ್ ದೆನ್ 1000, ಐರನ್ ಗ್ರೇಟರ್ ದೆನ್ 1000 ಅಷ್ಟು ಕೆಪಾಸಿಟಿ ಇರ್ತದೆ. ಟಿಪಿಕಲ್ ಕೋಯಾಗುಲೆಂಟ್ ಯಾವ ಯೂಸ್ ಮಾಡ್ತಾವು, ಇದು ಎಕ್ಸಾಮ್ ನ ಕೇಳಬಹುದಾ? ಕೋಯಾಗುಲೆಂಟ್ ಏಜೆಂಟ್ ಯಾವ ಯೂಸ್ ಮಾಡ್ತೀರಿ? ಅಲ್ಯೂಮಿನಿಯಂ ಸಲ್ಫೇಟ್ Al2SO4 14H2, ಇಟ್ ಇಸ್ ಅ ಕೆಮಿಕಲ್ ಫಾರ್ಮುಲಾ. ಐರನ್ ಸಾಲ್ಟ್ ಫೆರಿಕ್ ಸಲ್ಫೇಟ್ Fe2SO4, ಇದು ಐರನ್ ಸಾಲ್ಟ್ ಮತ್ತು ಫೆರಿಕ್ ಸಲ್ಫೇಟ್. ಫೆರಿಕ್ ಕ್ಲೋರೈಡ್, ಪಾಲಿ ಅಲ್ಯೂಮಿನಿಯಂ ಕ್ಲೋರೈಡ್, ಇದ್ರಾಗ ಯಾವ್ದಾದ್ರು ಒಂದು ಕೋಯಾಗುಲೇಟಿಂಗ್ ಏಜೆಂಟ್ ನಾವು ಯೂಸ್ ಮಾಡ್ಕೋತೀವಿ. ಇವಕ್ಕೇನಂತಾರ ಕೋಯಾಗುಲೇಟಿಂಗ್ ಏಜೆಂಟ್ ಅಂತ. ವಿತ್ ಅಲಮ್ ಎಡಿಷನ್ ವಾಟ್ ಹ್ಯಾಪನ್ಸ್ ಟು ವಾಟರ್ pH? ನೆಕ್ಸ್ಟ್ ಇದು pH ಲೆವೆಲ್ ಕಡಿಮೆ ಮಾಡ್ತದೆ. pH ಲೆವೆಲ್ ಅಂದ್ರೆ ಏನು? ಆಸಿಡ್ ಲೆವೆಲ್, ದ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ದ ವಾಟರ್. ಓಕೆ, ನೀರಿಂದು ಅಸಿಡಿಟಿ ಲೆವೆಲ್ ಕಡಿಮೆ ಮಾಡ್ತದೆ. ಯಾವುದು? ಅಲಮ್. ಅಲಮ್ ಅಂದ್ರೆ ಅಲ್ಯೂಮಿನಿಯಂ ಸಲ್ಫೇಟ್. 1 mole of alum contains 6 mole of bicarbonates. 1 mole ಅಂದ್ರೆ 1 molecule of alum ಎಷ್ಟು ಇರ್ತದೆ ಅಂದ್ರೆ 6 molecule of bicarbonate SuCO3 ಇರ್ತದೆ. If alkalinity is not enough, pH will reduce greatly. Lime or sodium carbonate may be needed to neutralize the acid. ಇವೆಲ್ಲ ಏನ್ ಮಾಡ್ತಾವು, ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡ್ತಾವು. acidity ಲೆವೆಲ್ pH ಲೆವೆಲ್ ಅನ್ನ ಕಮ್ಮಿ ಮಾಡ್ತಾವ ಅಥವಾ ನ್ಯೂಟ್ರಲ್ ಮಾಡ್ತಾವ ಅಂತ ತಿಳ್ಕೊಬಹುದು. ಆಲ್ಕಲಿನಿಟಿ ಕ್ಯಾಲ್ಕುಲೇಷನ್ ಇದೆಲ್ಲ ನಿಮಗೆ ಬೇಕಾಗಿಲ್ಲ, ಕ್ಯಾಲ್ಕುಲೇಷನ್ ಪಾರ್ಟ್. ಐರನ್ ಕಂಟೆಂಟ್ ಎಷ್ಟು ರಿಡ್ಯೂಸ್ ಮಾಡ್ತದ ಅಂದ್ರೆ pH ರೇಂಜ್ ಆಫ್ 4 to 9. pH ಎಷ್ಟು ಇರಬೇಕು? 7 is ನ್ಯೂಟ್ರಲ್, ಲೆಸ್ ದೆನ್ 7 is acidity, ಮೋರ್ ದೆನ್ 7 is ಬೇಸಿಕ್. ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಆಲ್ಕಲಿನಿಟಿ ಕಡಿಮೆ ಮಾಡ್ತಾವು, pH ಕಡಿಮೆ ಮಾಡ್ತಾವು, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಫಾರ್ಮೇಶನ್ ಆದಷ್ಟು ರೆಡ್ಯೂಸ್ ಮಾಡ್ತಾವ. ಲೈಮ್ ಇಸ್ ದ ಚೀಪೆಸ್ಟ್ ಮಟೀರಿಯಲ್, ಅದರ ಸಂಬಂಧ ಯೂಸ್ ಮಾಡ್ತಾರೆ ಲೈಮ್ ಅನ್ನ, ಸುಣ್ಣದ ಕಲ್ಲು. ಮಿಕ್ಸಿಂಗ್ ಡಿವೈಸಸ್, ಇವೆಲ್ಲ ಮಿಕ್ಸ್ ಹೆಂಗ್ ಆಗ್ತಾವು? ಓಕೆ, ನೀವೆಲ್ಲ ಏಜೆಂಟ್ ಅನ್ನ ಆಡ್ ಮಾಡಿದಿರಿ. ಓಕೆ, ಅಲ್ಯೂಮಿನಿಯಂ ಸಲ್ಫೇಟ್ ಐರನ್ ಸಲ್ಫೇಟ್ ಅನ್ನ ಆಡ್ ಮಾಡಿದೆವು. ಅವೆಲ್ಲ ಮಿಕ್ಸ್ ಹೆಂಗ್ ಆಗ್ತಾವ ನೀರೊಳಗ, ವಾಟರ್ ಒಳಗ ಮಿಕ್ಸ್ ಹೆಂಗ್ ಆಗ್ತಾವ ಅನ್ನೋದನ್ನ ಕೊಟ್ಟಾರಿ. ಮಿಕ್ಸಿಂಗ್ ಬೆಸಿನ್ ವಿತ್ ಬಪೆಲ್ ವಾಲ್ಸ್, ಮಿಕ್ಸಿಂಗ್ ಬೆಸಿನ್ ವಿತ್ ಮೆಕ್ಯಾನಿಕಲ್ ಡಿವೈಸಸ್. ಒಂದು ಯೂಸಿಂಗ್ ಬೆಪೆಲ್ ವಾಲ್ಸ್. ಬೆಪೆಲ್ ವಾಲ್ಸ್ ಅಂದ್ರೆ ಹಿಂಗು ವಾಲ್ಗಳು ಇರ್ತಾವ. ಎಲ್ಲಿರ್ತಾವ ಅಂದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ನಾಗ ಇರ್ತಾವ. ದೊಡ್ಡ ದೊಡ್ಡ ವಾಲ್ಗಳು ಇರ್ತಾವ. ಆ ವಾಲ್ಗಳು ಏನ್ ಮಾಡ್ತಾವ ಅಂದ್ರ ಒಂದೊಂದಾಗಿ ಮಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಎಕ್ಸಾಂಪಲ್, ವಾಟರ್ ಲೆವೆಲ್ ಇಲ್ಲಿ ಬತ್ತಂದ್ರ ಏನಾಗ್ತದ, ಸ್ವಲ್ಪ ಮಿಕ್ಸ್ ಆಗ್ತದ, ಆಮೇಲೆ ಇಲ್ಲಿ ಸ್ವಲ್ಪ ಮಿಕ್ಸ್ ಆಗ್ತದ, ಹಿಂಗ್ ಮಿಕ್ಸ್ ಹಾಕೋತ ಹೋಗ್ತದ. ಹಾಕೋತ ಹೋಗಿ ಡಿಸ್ಟ್ರಿಬ್ಯೂಷನ್ ಟ್ಯಾಂಕಿಗೆ ಹೋಗ್ತದ. ಇಲ್ಲಿ ಔಟ್ಲೆಟ್ ಅದ. ಹಿಂಗ್ ಮಿಕ್ಸ್ ಆಗ್ಲಿಕ್ಕೆ ಇವನ್ನ ವಾಲ್ಗಳನ್ನ ಪ್ರೊವೈಡ್ ಮಾಡ್ಯಾರ. ಅಂದ್ರೆ ಕಂಟಿನ್ಯೂಸ್ಲಿ ಮೂವ್ಮೆಂಟ್ ಆಗಂಗಿಲ್ಲ, ಸ್ವಲ್ಪ ನೀರು ನಿಂತು ಹೋಗ್ತದ. ಓಕೆ, ನೀರು ಇಲ್ಲಿ ಸ್ವಲ್ಪ ನಿಂತಿರ್ತದ, ಇಲ್ಲಿ ಸ್ವಲ್ಪ ನಿಂತಿರ್ತದ. ಯಾಕಂದ್ರೆ ಗಾಡಿ ಕಟ್ಟಾರಲ್ಲ, ಆ ಗಾಡಿ ಕಟ್ಟೋದ್ರಿಂದ ಏನಾಗ್ತದ, ಕೆಮಿಕಲ್ಗಳು ಆದಷ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗ್ತಾವ. ಮಿಕ್ಸ್ ಹಾಕೋತ ಹೋಗಿ ಏನಾಗ್ತಾವ, ಔಟ್ಲೆಟಿಗೆ ಹೋಗ್ತಾವ. ಔಟ್ಲೆಟ್ ಹೋಗಿ ಏನಾಗ್ತದ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತದ.
ಅವಕ್ಕೆ ಏನಂತಾರ ಮಿಕ್ಸಿಂಗ್ ಬೆಸಿನ್ ವಿತ್ ಬೆಪಲ್ ವಾಸ್ BAFF. ಓಕೆ, ಹಿಂಗ ಮಿಕ್ಸ್ ಹಾಕೋತ ಹೋಗ್ತದೆ. ಮಿಕ್ಸಿಂಗ್ ಬೆಸಿನ್ ವಿತ್ ಮೆಕ್ಯಾನಿಕಲ್ ಡಿವೈಸಸ್. ರ್ಯಾಪಿಡ್ ಮಿಕ್ಸಿಂಗು, ಸ್ಲೋ ಮಿಕ್ಸಿಂಗ್ ಅಂತ ಎರಡು ಬರ್ತಾವ. ರ್ಯಾಪಿಡ್ ಮಿಕ್ಸಿಂಗ್ ಅಂದ್ರೆ ಕಂಟಿನ್ಯೂಸ್ಲಿ ಮಿಕ್ಸ್ ಆಗೋದು ರ್ಯಾಪಿಡ್ ಮಿಕ್ಸಿಂಗ್, ಅಥವಾ ಬೇಗನೆ ಮಿಕ್ಸ್ ಆಗೋದಕ್ಕೂ ರ್ಯಾಪಿಡ್ ಮಿಕ್ಸಿಂಗ್ ಅಂತ. ಏನು ಮಿಕ್ಸಿಂಗ್ ಆಗಬೇಕು? ಕೋಯಾಗುಲೆಂಟ್ ಏಜೆಂಟ್ ಜಲ್ದಿ ಮಿಕ್ಸ್ ಆಗಬೇಕು. Rapid mixing is a process by which a coagulant is rapidly and uniformly dispersed through the mass of water. The process usually occurs in a small basin immediately preceding or at the head of the coagulating basin. Generally, the detention period is 30 to 60 seconds and the head loss is 20 to 60 centimeters of water. Here, colloids are destabilized and the nucleus of the flock is formed. Rapid mixing ಏನಾಗ್ತದೆ, just 30 to 60 seconds, ಒಂದು ಅರ್ಧ ಮಿನಿಟ್ರಿಂದ 1 ಮಿನಿಟ್ನಾಗ ಮಿಕ್ಸ್ ಆಗಿಬಿಡ್ತದೆ. ಹೆಡ್ ಲಾಸ್ ಬರೀ 20 ರಿಂದ 60 ಸೆಂಟಿಮೀಟರ್ ವಾಟರ್, ಅಂದ್ರೆ ನೀರು 20 ರಿಂದ 60 ಸೆಂಟಿಮೀಟರ್ ನೀರು ಹೊರಗೆ ಬೀಳ್ತದ. ಆದಷ್ಟು ಬೇಗ ರ್ಯಾಪಿಡ್ ಮಿಕ್ಸಿಂಗ್ ಆಗ್ತದೆ. ರ್ಯಾಪಿಡ್ ಮಿಕ್ಸಿಂಗ್ ಆದ್ರಿಂದ ಏನಾಗ್ತದೆ, ಕೊಲೈಡ್ಗಳು ಡಿಸ್ಟೆಬಿಲೈಸ್ ಆಗ್ತಾವ, ಏನಾಗ್ತಾವ, ಫ್ಲಾಕ್ ಫಾರ್ಮ್ ಆಗ್ತದೆ. ಫ್ಲಾಕ್ ಅಂದ್ರೆ ದಟ್ ಇಸ್ ದ ಇಂಪ್ಯೂರಿಟಿ ಕಂಟೆಂಟ್ ಇನ್ ಲೂಸ್ ಕನೆಕ್ಷನ್. ಸ್ಲೋ ಮಿಕ್ಸಿಂಗ್ ಒಳಗೆ ಏನಾಗ್ತದೆ, ಇಟ್ ಬ್ರಿಂಗ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಫೈನಲಿ ಡಿವೈಡೆಡ್ ಡಿಸ್ಟೆಬಿಲೈಸ್ ಮ್ಯಾಟರ್ formed during the rapid mixing. ಮೊದಲಿಗೆ ರ್ಯಾಪಿಡ್ ಮಿಕ್ಸ್ ಆಗ್ತದ, ಆಮೇಲೆ ಸ್ಲೋ ಮಿಕ್ಸಿಂಗ್ ಆಗ್ತದೆ. ಕೋಯಾಗುಲೇಷನ್ ಏನ್, ಕೋಯಾಗುಲೇಟಿಂಗ್ ಹೆಂಗೆ ಆಡ್ ಮಾಡ್ತೀವಿ ನಾವು? ಕೋಯಾಗುಲೆಂಟ್ ಇಂಪ್ಯೂರಿಟೀಸ್ ಅದಾವ, ಇಲ್ಲಿ ಆಡ್ ಮಾಡಿದೆವು. ಕೆಂಪ್ ಕಲರ್ ಅದ ನೋಡ್ರಿ ಎಲ್ಲ ಇಂಪ್ಯೂರಿಟೀಸ್. ಇಲ್ಲಿ ಕೋಯಾಗುಲೆಂಟ್ ಏಜೆಂಟ್ ಏನ್ ಮಾಡಿದೆವು, ಬ್ಲೂ ಕಲರ್ ಅನ್ನ ಆಡ್ ಮಾಡಿದೆವು. ಬ್ಲೂ ಕಲರ್ ಇಸ್ ಕೋಯಾಗುಲೆಂಟ್. ಅಲ್ಯೂಮಿನಿಯಂ ಸಲ್ಫೇಟ್, ಐರನ್ ಸಲ್ಫೇಟ್. ಕೋಯಾಗುಲೆಂಟ್ ಫಾರ್ಮ್ಸ್ ಪ್ರೆಸಿಪಿಟೇಟ್, ಇಟ್ ಟ್ರ್ಯಾಪಿಂಗ್ ದ ಇಂಪ್ಯೂರಿಟೀಸ್. ಆಮೇಲೆ ಏನಾಗ್ತದೆ, ಪ್ರೆಸಿಪಿಟೇಟ್ ಆಗ್ತದೆ. ಪ್ರೆಸಿಪಿಟೇಟ್ ಅಂದ್ರೆ ಏನು, ಲಿಕ್ವಿಡ್ ಸೊಲ್ಯೂಷನ್ ಎಲ್ಲ ಮಿಕ್ಸ್ ಆಗ್ತದೆ, ಅದಕ್ಕಿಂತ ಪ್ರೆಸಿಪಿಟೇಟ್ ಅಂತ. ನೆಕ್ಸ್ಟ್, ಪ್ರೆಸಿಪಿಟೇಟ್ ಅಂಡ್ ಟ್ರ್ಯಾಪ್ಡ್ ಇಂಪ್ಯೂರಿಟೀಸ್ ಸೆಟಲ್ ಟು ಬಾಟಮ್. ನಾ ಹೇಳ್ದಂಗ ಅವೆಲ್ಲ ಕುಂಡಿರ್ತಾವ, ಬಾಟಲ್ದಾಗ ಕುಂಡಿರ್ತಾವ. ಯಾಕಂದ್ರೆ ಇಲ್ಲಿ ಪ್ರೆಸಿಪಿಟೇಟ್ ಅಂತ ಏನಾಗ್ತದೆ, ಅದ್ರದ್ದು ವೇಟ್ ಹೆಚ್ಚಾಯ್ತು. ಇಲ್ಲಿ ವೇಟ್ ಅದರದ್ದು ಏನು ಇದ್ದಿದ್ದಿಲ್ಲ, ಹಂಗಾಗಿ ಎಲ್ಲಾ ಕಡೆ ಹರಡಿತ್ತಲ್ಲ, ಎಲ್ಲಾ ಕಡೆ ಹರಡಿತ್ತು. ಅದ್ರ ಸಂಬಂಧ ಏನಾಗ್ತದ, ಇಲ್ಲಿ ಮಿಕ್ಸ್ ಆಗ್ತದ. ಇಲ್ಲಿ ಮಿಕ್ಸ್ ಆಗಂತ ಏನಾಗ್ತದ, ಎಲ್ಲಾ ಮಿಕ್ಸ್ ಆಗಂತೆ ಅವು ಎಲ್ಲ ಗಟ್ಟಿ ಆಗ್ತಾವ, ಅಥವಾ ವೇಟ್ ಹೆಚ್ಚಾಗ್ತದ. ಆ ಇಂಪ್ಯೂರಿಟೀಸ್ ವೇಟ್ ಹೆಚ್ಚಾಗಂತೆ ಇಲ್ಲಿ ಕೆಳಗಡೆ ಕೂತು ಬಿಡ್ತಾವ. ಕೆಳಗಡೆ ಕುಂಡ್ರಂತ ಏನಾಗ್ತದ, ಕೆಳಗಡೆ ಒಂದು ವಾಲ್ ಕೊಟ್ಟಿರ್ತಾರ, ಅದ್ರ ಮೂಲಕ ಅದನ್ನ ತೆಗೆದು ಬಿಡ್ತಾರ. ಪ್ರೊಸೆಸ್ ಹೆಂಗಾಗ್ತದ ಅಂದ್ರೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ವಿತ್ ಕ್ಲೌಡ್ ಆಫ್ ಕೌಂಟರ್ ಅಯಾನ್ಸ್ Al3 strongly absorbing the species of opposite, it neutralize the particles. ಓಕೆ, ಅಲ್ಯೂಮಿನಿಯಂ ಏನದು ಪಾಸಿಟಿವ್ ಅಯಾನ್ ಅದ, ಇದು ಪ್ಲಸ್ ಅಯಾನ್ ಅದ. ಇಂಪ್ಯೂರಿಟೀಸ್ ಕೆಲವೊಂದು ನೆಗೆಟಿವ್ ಇರ್ತಾವಲ್ಲ, ಅವು ಪ್ಲಸ್ ನೆಗೆಟಿವ್ ಕೂಡಿ ಏನಾಗ್ತಾವ, ನ್ಯೂಟ್ರಲೈಸ್ ಆಗ್ತಾವ. ವಾಟ್ ಈಸ್ ಫ್ಲಾಕುಲೇಷನ್? ಫ್ಲಾಕ್ ಏನಂತಿದ್ರೆ FLOC. ಫ್ಲಾಕುಲೇಷನ್ ಅಂದ್ರೆ ಏನು? ಫ್ಲಾಕುಲೇಷನ್ ಇಸ್ ದ ಅಗ್ಲಮರೇಷನ್ ಆಫ್ ಡಿಸ್ಟೆಬಿಲೈಸ್ಡ್ ಪಾರ್ಟಿಕಲ್ಸ್ into a large size particles known as flocks, which can be effectively removed by sedimentation or flotation. ಫ್ಲೋಕುಲೇಷನ್ ಅಂದ್ರೆ ಏನು? ಅಗ್ಲಮರೇಷನ್ ಅಂದ್ರೆ ಮಿಕ್ಸ್ ಆಗೋದ, ಕಂಪ್ಯೂಸ್ ಮಾಡ್ಕೋಬೇಡ್ರಿ. ಅಗ್ಲಮರೇಷನ್ ಅಂದ್ರೆ ಟೆಕ್ನಿಕಲ್ ಟರ್ಮ್ ಅದು. ಅಗ್ಲಮರೇಷನ್ ಆಫ್ ಡಿಸ್ಟೆಬಿಲೈಸ್ಡ್ ಪಾರ್ಟಿಕಲ್ಸ್ ಇಂಟು ಎ ಲಾರ್ಜ್ ಸೈಜ್ ಪಾರ್ಟಿಕಲ್. ಸಣ್ಣ ಪಾರ್ಟಿಕಲ್ಗಳು ಮಿಕ್ಸ್ ಆಗಿ ಲಾರ್ಜ್ ಸೈಜ್ ಪಾರ್ಟಿಕಲ್ ಆಗ್ತದ. ಅದಕ್ಕೆ ಏನಂತೀವಿ? ಫ್ಲಾಕ್ಸ್ ಅಥವಾ ಫ್ಲಾಕುಲೇಷನ್ ಅಂತೀವಿ. ಸಣ್ಣ ಇಂಪ್ಯೂರಿಟೀಸ್ಗಳು ಕೂಡಿ ದೊಡ್ಡ ಆಗ್ತಾವು. ಎದಕ್ಕೆ ದೊಡ್ಡ ಆಗ್ತಾವು? ಕೋಯಾಗುಲೆಂಟ್ ಏಜೆಂಟ್ ಆಡ್ ಮಾಡಿದೆವು. ಓಕೆ, ಕೋಯಾಗುಲೆಂಟ್ ಏಜೆಂಟ್ ಆಡ್ ಮಾಡಿದ್ವಿ, ಅದ್ರ ಸಂಬಂಧ ದೊಡ್ಡದಾಗಿ ಒಂದು ಫ್ಲಾಕ್ ಆಗ್ತದ. ಅವು ಏನಾಗ್ತಾವು? ವಿಚ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ರಿಮೂವ್ಡ್ ಬೈ ಸೆಡಿಮೆಂಟೇಷನ್ ಆರ್ ಫ್ಲೋಟೇಷನ್. ಅದನ್ನ ಸೆಡಿಮೆಂಟೇಷನ್ ದಾಗರೆ ತೆಗಿಬಹುದು, ಯಾಕಂದ್ರೆ ಇಲ್ಲಿ ಕೆಳಗಡೆ ಬಂದು ಕೂತಿರ್ತದಲ್ಲ, ಈ ಕೆಳಗಡೆ ಕೂತಾಗ ಅದನ್ನ ಈಸಿಲಿ ತೆಗಿಬಹುದು. ಅಥವಾ ಫ್ಲೋಟೇಷನ್, ಅಥವಾ ಅದು ಮೇಲ್ಗಡೆ ತೇಲಾಡ್ತಿರ್ತದೆ, ಅವಾಗ ತೆಗಿಬಹುದು. Gentle mixing or flocculation then causes the destabilized colloids to cluster. Another method of enhancing agglomeration is to add organic polymers. These compounds consist of long carbon chain with active groups such as amine, nitrogen, sulfate groups along the chain. Flocculation ಅಥವಾ ಆಗ್ಲಿಕ್ಕಂದ್ರೆ ಏನ್ ಮಾಡಬೇಕು? ಕೊಲಾಯ್ಡ್ಸ್ ಆಡ್ ಮಾಡಬೇಕು. ಕೊಲಾಯ್ಡ್ಸ್ ಆಡ್ ಮಾಡೋದ್ರಿಂದ ಏನಾಗ್ತದ? ಆರ್ಗ್ಯಾನಿಕ್ ಪಾಲಿಮರ್ ಆಡ್ ಮಾಡಬೇಕು. ಕೋಯಾಗುಲೆಂಟ್ ಆಡ್ ಮಾಡಿದೆವು, ಅದ ಆಗ್ಲಿಕ್ಕಂದ್ರ ಪಾಲಿಮರ್ ಆಡ್ ಮಾಡಬೇಕು. ಪಾಲಿಮರ್ ಏನಿರ್ತಾವು? ಲಾಂಗ್ ಕಾರ್ಬನ್ ಚೈನ್ ಇರ್ತದೆ, ಅದ್ರ ಕಾರ್ಬನ್ ಕಂಟೆಂಟ್ ಇರ್ತದ. ಕಾರ್ಬನ್ ಕಂಟೆಂಟ್ ಏನ್ ಮಾಡ್ತದ? ಅದು ಪಾರ್ಟಿಕಲ್ ಅಥವಾ ಇಂಪ್ಯೂರಿಟೀಸ್ ಅನ್ನ ರಿಮೂವ್ ಮಾಡ್ತದೆ. ಇದಕ್ಕೆಲ್ಲ ಏನಂತಾರ? ಫ್ಲಾಕುಲೇಷನ್. ಮೆಕ್ಯಾನಿಕಲ್ ಫ್ಲಾಕುಲೇಟರ್ ಅದಾರ ಹೇಳಿದಲ್ಲ, ಅಂದ್ರೆ ಮಿಕ್ಸ್ ಮಾಡ್ಲಿಕ್ಕೆ. ಫ್ಲಾಕುಲೇಟರ್ ಅಂದ್ರೆ ಏನು ಇಲ್ಲ, ಒಂದು ಫ್ಯಾನ್ ಇರ್ತದ. ಫ್ಯಾನಿನ ಗತೆ 4 ವಿಂಗ್ ಇರ್ತಾವು, ಅಂದ್ರೆ 4
ಫ್ಯಾನಿನ ಎಲೆಗಳು ಹೆಂಗಿರ್ತಾವಲ್ಲ, 4 ಫ್ಯಾನಿನ ಎಲೆಗಳು ಇರ್ತಾವಲ್ಲ ಗೋಡೆ ಮ್ಯಾಗ ಇರ್ತಾವಲ್ಲ. ಓಕೆ, ಅವು ಏನ್ ಮಾಡ್ತಾವ, ಕಂಟಿನ್ಯೂಸ್ಲಿ ರೊಟೇಟ್ ಮಾಡ್ತಿರ್ತಾವ. ಕಂಟಿನ್ಯೂಸ್ ರೊಟೇಟ್ ಮಾಡಿದ್ರೆ ಏನಾಗ್ತದ, ಎಲ್ಲಾ ಕೆಮಿಕಲ್ ಮಿಕ್ಸ್ ಆಗ್ತದ. ಮಿಕ್ಸ್ ಆಗಿ ಏನ್ ಮಾಡ್ತದ, ಕೆಳಗಡೆ ಕೂತು ಬಿಡ್ತದ. ಅದಕ್ಕೆ ಏನಂತಾರ, ಮೆಕ್ಯಾನಿಕಲ್ ಫ್ಲಾಕುಲೇಟರ್ ಅಂತಾರ. ಇವೆಲ್ಲ ಕಂಟಿನ್ಯೂಸ್ಲಿ ರೊಟೇಟ್ ಆಗ್ತಿರ್ತಾವ. ಇವು ರೊಟೇಟ್ ಆಗೋದ್ರಿಂದ ಏನಾಗ್ತದ, ಕೆಳಗಡೆ ಏನಾಗ್ತದ, ಮಿಕ್ಸ್ ಆಗಿಬಿಡ್ತಾವ. ಓಕೆ, ಇದು ಡಿಸ್ಕನೆಕ್ಟ್ ಆಗ್ತದ. ಮತ್ತೆ ಲಿಂಕ್ ಕಳಿಸ್ತೀನಿ, ಮತ್ತೆ ಆಡ್ ಆಗ್ರಿ. ಓಕೆ, ಮಾಡಬೇಡಿ ಪ್ಲೀಸ್ ಅಂತ ಹೇಳಕ್ತಾರಲ್ಲ, ಯಾರಿದು, ಯಾವ ಪಾಟೀಲ್ ಇದು? ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡಬೇಡ್ರಿ. ಹಾ, ಯಾರು? ಸರ್ ಬ್ಯಾಡ್ರಿ ಸರ್, ನಾನೇ